ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತಿಂಡಿ ಪೋತ ಆ್ಯಂಡ್ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ನಿಮಗೆ ಗೊತ್ತಿರೋ ಹಾಗೆ ಕೆಲವು ದಿನಗಳಿಂದ ಬೆಂಗಳೂರು ವೆದರ್ ಅಂತೂ ಕಂಪ್ಲೀಟ್ಲಿ AC ಮೋಡ್ ಹೊಟ್ಟೋಗಿದೆ. ಸಿಕ್ಕಾಪಟ್ಟೆ ಚಳಿ, ಅದಲ್ಲದೆ ಲೈಟಾಗಿ ಮಳೆ ಕೂಡ ಬರ್ತಿದೆ. ಇಂಥ ವೆದರಲ್ಲಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಮನಸ್ಸಾಗ್ತಿತ್ತು. ಸೊ ಅದಕ್ಕೋಸ್ಕರ ಅಮ್ಮ ನನಗೆ ಮಂಗಳೂರು ಬಜ್ಜಿ ಮಾಡಿಕೊಟ್ಟಿದ್ದಾರೆ. ಸೊ ಮಂಗಳೂರು ಬಜ್ಜಿ ರಿವ್ಯೂ ಇವಾಗ ಹೇಳ್ತೀನಿ, ಬಟ್ ಅದಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ಅಮ್ಮನೇ ನಮಗೆಲ್ಲರಿಗೂ ಹೇಳ್ಕೊಡ್ತಾರೆ. ಸೊ ವಿತೌಟ್ ಫರ್ದರ್ ಡು ಲೆಟ್ಸ್ ಗೆಟ್ ಇನ್ ಟು ದ ರೆಸಿಪಿ. ಬನ್ನಿ ಇವಾಗ ಒಂದು ಮಂಗಳೂರು ಬಜ್ಜಿ ಮಾಡೋದು ಹೇಳ್ಕೊಡ್ತೀನಿ. ಈ ಮಳೆಗಾಲದಲ್ಲಿ ಈ ಬಜ್ಜಿ ತಿಂದರೆ ಬಿಸಿ ಬಿಸಿಯಾಗೆ ತುಂಬ ಚೆನ್ನಾಗಿರುತ್ತೆ. ಮಂಗಳೂರು ಬಜ್ಜಿಗೆ ಈಗ ಮೊದಲು ಮೈದಾ ಹಾಕ್ಕೋಬೇಕು ಫಸ್ಟು. ಈಗ ನಾನು ಈ ಬಟ್ಲಲ್ಲಿ 2 ಬಟ್ಲು ಮೈದಾ ಹಾಕ್ಕೊಂಡಿದ್ದೀನಿ. 2 ಬಟ್ಲಂಗೆ ಮೈದಾಗೆ ಒಂದು ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿರೋ ಹಸಿರು ಮೆಣಸಿನ್ಕಾಯಿ, ಇಷ್ಟು ಸಣ್ಣಕ್ಕೆ ಹೆಚ್ಚಿರಬೇಕು. ಹಸಿರು ಮೆಣಸಿನ್ಕಾಯಿ ನಮಗೆ ಖಾರ ತಕ್ಕಂತೆ ಹಾಕ್ಕೋಬೇಕು. ಸ್ವಲ್ಪ ಖಾರ ತಿನ್ನೋರಾದರೆ ಸ್ವಲ್ಪ ಖಾರ ಹಾಕ್ಕೊಳ್ಳಿ, ಜಾಸ್ತಿ ಖಾರ ಬೇಕು ಅಂದರೆ ಖಾರ ಹಾಕ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ, ತುಂಬ ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಸಣ್ಣಕ್ಕೆ ತುರಿದಿರುವಂಥ ತೆಂಗಿನಕಾಯಿನ ಸ್ವಲ್ಪನೇ ಹಾಕಿ, ಯಾಕೆಂದರೆ ಎಣ್ಣೆ ಕುಡಿಯುತ್ತಿದ್ದು. ಇವಾಗ ಇದಕ್ಕೆ ರುಚಿಗೆ ತಕ್ಕಂಥ ಉಪ್ಪು, ಒಂದು ಸ್ವಲ್ಪ ಹಸಿ ಶುಂಠಿನ ಸಣ್ಣಕ್ಕೆ ಈ ಥರ ತುರಿದಿಟ್ಕೊಳ್ಳಿ. ಹಸಿ ಶುಂಠಿ ಒಂದು ಸ್ವಲ್ಪ ಸಣ್ಣಕ್ಕೆ ತುರಿ ಹಾಕ್ಬಿಟ್ಟು ಫಸ್ಟ್ ಇದನ್ನೆಲ್ಲ ನಾವು ಮಿಕ್ಸ್ ಮಾಡೋದು. ಇವಾಗ ಎಲ್ಲ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ನೀರು ಹಾಕಿ ಕಲಿಸ್ಕೋಬಾರ್ದು. ನಾವು ನೀರು ಹಾಕಿ ಕಲಿಸ್ಕೊಂಡ್ರೆ ಸ್ವಲ್ಪ ಒರಟಾಗ್ಬಿಡುತ್ತೆ ಇದು. ಅದಕ್ಕೆ ನಾವು ಇದಕ್ಕೆ ಮೊಸರು ಹಾಕಿ ಕಲಿಸ್ಕೋಬೇಕು. ಗಟ್ಟಿ ಮೊಸರು ಇದ್ದರೆ ಚೆನ್ನಾಗಿರುತ್ತೆ. ಮೊಸರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಇಷ್ಟು ಹಿಟ್ಟಿಗೆ 3ರಿಂದ ಒಂದು 5 ಸಣ್ಣ ಕಪ್ಪು ಮೊಸರು ಬೇಕಾಗತ್ತೆ. ನಾವು ಹಿಟ್ಟಿಗೆ ಮೊಸರನ್ನ ನೋಡ್ಕೊಂಡು ಹಾಕ್ಕೋಬೇಕು. ತುಂಬ ನೀರು ಮಾಡ್ಕೋಬಾರ್ದು. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮೊಸರು ಹಾಕ್ಕೊಂಡು ಹಿಟ್ಟೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಹದಕ್ಕೆ ಬರಬೇಕು ಹಿಟ್ಟು, ಇಷ್ಟು ನೀರಾಗಿರಬೇಕು. ಇನ್ನೂ ತುಂಬ ನೀರು ಮಾಡಿಬಿಟ್ರೆ ಬೋಂಡ ಹಾಕೋಕ್ಕಾಗೋದಿಲ್ಲ. ಇವಾಗ ಇದನ್ನು ಒಂದು 5 ನಿಮಿಷ ಇಟ್ಬಿಡೋಣ. ಅಷ್ಟೊತ್ತಿಗೆ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾಯಕ್ಕಿಟ್ಬಿಟ್ಟು ಆಮೇಲೆ ಹಾಕೋಣ. ಇವಾಗ ಎಣ್ಣೆ ಕಾಯಕ್ಕಿಡೋಣ. ಇಷ್ಟು ಹಿಟ್ಟಿಗೆ ಒಂದು 1/4 kg ಅಷ್ಟು ಎಣ್ಣೆ ಸಾಕಾಗತ್ತೆ. ಬೇಕು ಅಂದರೆ ಆಮೇಲೆ ಒಂಚೂರು ಹಾಕ್ಕೋಬೋದು. ಎಣ್ಣೆ ಚೆನ್ನಾಗಿ ಕಾಯಲಿ. ರಿಫೈಂಡ್ ಆಯಿಲ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಎಣ್ಣೆ ಕಾದ್ಮೇಲೆ ಇದನ್ನು ಲೋ ಫ್ಲೇಮ್ ಮಾಡ್ಕೋಬೇಕು. ಲೋ ಫ್ಲೇಮ್ ಮಾಡಿಕೊಂಡು ಮಂಗಳೂರು ಬಜ್ಜಿನ ಹಾಕಬೇಕು. ಇವಾಗ ಇದು ತುಂಬ ಚೆನ್ನಾಗಿ ಬ್ರೌನಿಶ್ ಆಗಿ ಆಗಿದೆ. ಇದು ಇವಾಗ ಈ ಥರ ಡುಮ್ಮಕ್ಕೆ ಚೆನ್ನಾಗಿ ಊದ್ಕೊಂಡು ಇವಾಗ ಇದನ್ನು ಚೆನ್ನಾಗೆ ಎಣ್ಣೆ ಸೋರಿಸ್ಬಿಟ್ಟು ನಾವು ತೆಗಿಬೇಕು. ಎಣ್ಣೆ ಚೆನ್ನಾಗಿ ಸೋರಿಸ್ಬಿಡ್ಬೇಕು. ಇಷ್ಟು ಬ್ರೌನಿಶ್ ಸಾಕು. ಬಿಸಿ ಬಿಸಿ ಮಂಗಳೂರು ಬಜ್ಜಿ ರೆಡಿಯಾಗಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ. ಅದನ್ನು ಇವಾಗ ನಾನು ಪುದೀನ ಕಾಯಿ ಚಟ್ನಿ ಮಾಡಿದ್ದೀನಿ. ಅದಕ್ಕೆ ಪುದೀನ ಚಟ್ನಿ ಜೊತೆ ಬೇಕಾದ್ರೂ ಸರ್ವ್ ಮಾಡಬಹುದು, ಇಲ್ಲ ಬರೀ ಕಾಯಿ ಚಟ್ನಿ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಬಿಸಿಯಾಗಿ ಎಲ್ಲರೂ ತಿನ್ನಿ.
ಸೊ ನೋಡಿದ್ರಿ ಅಲ್ವಾ ಮಂಗಳೂರು ಬಜ್ಜಿ ಮಾಡೋದು ಎಷ್ಟು ಸಿಂಪಲ್ ಅಂತ, ಪ್ಲಸ್ ಎಷ್ಟು ಬೇಗ ಆಗುತ್ತೆ ಅಂತ. ಸೊ ಬನ್ನಿ ಇವಾಗ ಟ್ರೈ ಮಾಡೋಣ ಇದನ್ನ. ಅಲ್ಟಿಮೇಟ್ ಟೇಸ್ಟು. ಸೊ ಇಲ್ಲಿ ನೋಡಿ, ಕ್ಯಾಮ್ರಾ ಹತ್ರ ತಂದು ತೋರಿಸ್ತೀನಿ. ಒಂಚೂರು ಕೂಡ ಎಣ್ಣೆ ಹೀರಿಲ್ಲ ಇದು. ಸೊ ತುಂಬ ಡ್ರೈ ಆಗಿದೆ, ಪ್ಲಸ್ ಒಳಗಡೆ ನೋಡಿ ಕಂಪ್ಲೀಟ್ಲಿ ಬೆಂದಿದೆ ಒಳಗಡೆ. ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ, ಡುಮ್ಡುಮಕ್ಕೆ ಬಿಸಿ ಬಿಸಿಯಾಗಿ ಪುದೀನ ಮತ್ತು ಕಾಯಿ ಚಟ್ನಿ. ಸೊ ಬೇಸಿಕ್ಲಿ ನಾರ್ಮಲ್ ಕಾಯಿ ಚಟ್ನಿಗೆ ಒಂದು ಸ್ವಲ್ಪ ಪುದೀನ ಹಾಕಿ, ಮನೇಲೇ ಬೆಳೆದಿರೋ ಪುದೀನ ಹಾಕಿ ಮಾಡಿದ್ದಾರೆ ಅಮ್ಮ. ಟೇಸ್ಟ್ ಮಾತ್ರ ಅಲ್ಟಿಮೇಟ್, ಎಸ್ಪೆಷಲಿ ವಿತ್ ಪುದೀನ ಚಟ್ನಿ. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಬೇಕು. ಈ ವೆದರಲ್ಲಂತೂ ಕಾಂಬಿನೇಷನ್ ಮಾತ್ರ ಆಹಾ ಸ್ವರ್ಗ ಅಂತಲೇ ಹೇಳ್ಬೋದು. ಸೊ ಮಿಸ್ ಮಾಡದೆ ಟ್ರೈ ಮಾಡಿ, ಮತ್ತು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಅಲ್ಲಿ. ಅಲ್ಲಿವರೆಗೂ ನಾನಂತೂ ಮಂಗಳೂರು ಬಜ್ಜಿನ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಸಿಗೋಣ.